ನಮಸ್ತೆ. ಇವತ್ತು ಭಾನುವಾರ. ಯೂಶುವಲಿ ಭಾನುವಾರದೊತ್ತು ಸ್ವಲ್ಪ ಲೇಟಾಗೆ ಕೆಲಸ ಶುರು ಮಾಡೋಣ, ಮತ್ತೆ ಅಷ್ಟೊಂದು ಅರ್ಜೆಂಟ್ ಏನು ಇರಲ್ವಲ್ಲ ಅಂತ ಅಂದ್ಕೊಂಡು, ನಿಧಾನಕ್ಕೆ ನಾನು ಎದ್ದು ಬೆಳಿಗ್ಗೆನೇ ಮೇಲೆ ಟೆರೇಸ್‌ಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ವಾಶ್‌ಗೆ ಹಾಕಿ, ಹಾಗೇನೆ ಕೆಲವು ಬಟ್ಟೆ ಎಲ್ಲ ಕೈಯಲ್ಲಿ ಒಗಿಬೇಕಿತ್ತು, ಅದನ್ನೆಲ್ಲ ಮಾಡ್ಕೊಂಡಿದ್ದೆ. ಇವತ್ತು ಮಕ್ಕಳಿಗೆ ಡ್ಯಾನ್ಸ್ ಕ್ಲಾಸ್ ಇರತ್ತೆ. 11 ಗಂಟೆಗೆ ಹೋಗೋದಿರತ್ತೆ ಅವ್ರು ಯೂಶುವಲಿ. ಸೊ ಬಿಡು 11 ಗಂಟೆಗಲ್ವಾ, 9:30ಗೆ ಬಂದ್ರೂನು ನಾನು ಆರಾಮಾಗಿ ಟಿಫನ್ ಎಲ್ಲ ಮಾಡ್ಬೋದು ಅಂತ ಪ್ಲಾನ್ ಮಾಡ್ಕೊಂಡು ನಿಧಾನಕ್ಕೆ ಆ ಥರ ಮಾಡ್ತಿದ್ದೆ. ಆಮೇಲೆ 8:45 ಅಷ್ಟೊತ್ತಿಗೆ ಕೆಳಗೆ ಬಂದರೆ ಮಕ್ಕಳಿಬ್ರು ಫ್ರೆಶ್ ಅಪ್ ಆಗಿ ರೆಡಿ ಆಗೋಗ್ಬಿಟ್ಟಿದ್ರು. "ಏನಕ್ಕಮ್ಮ ಇಷ್ಟು ಬೇಗ ರೆಡಿ ಆಗಿದ್ದೀರಾ?" ಅಂದರೆ, "ಅಮ್ಮ 9:30ಗೆಲ್ಲ ಕ್ಲಾಸ್ ಇದೆ" ಅಂತ ಹೇಳಿದ್ರು. ನನಗೆ ಕೋಪ ಬಂದ್ಬಿಡ್ತು. "ರಾತ್ರಿನೇ ಹೇಳ್ಬೇಕಲ್ವಾ ನೀವು" ಅಂತ ಹೇಳಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಅರ್ಜೆಂಟಾಗಿ ಲೈಟಾಗಿ ಸ್ವಲ್ಪ ಪುಳಿಯೋಗರೆನ ಮಾಡಿಕೊಟ್ಟೆ. ಆಮೇಲೆ ಬೆಟ್ಟದ ನೆಲ್ಲಿಕಾಯಿ ಇತ್ತು, ಸೊ ಅದರದ್ದು ಜ್ಯೂಸ್‌ನ ಮಾಡಿಕೊಟ್ಟೆ. ಇಬ್ಬರು ಟಿಫನ್ ಮಾಡಿಕೊಂಡು ಕ್ಲಾಸ್‌ಗೆ ಹೊರಟರು. ಇನ್ನು ಪುಳಿಯೋಗರೆ, ಈ ಚಿತ್ರಾನ್ನ, ಉಪ್ಪಿಟ್ಟು ಇಂಥವೆಲ್ಲ ಮಾಡಿದ್ರೆ ನಮ್ಮ ಹನಿಗಂತೂ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಬಲವಂತವಾಗಿ ಒಂದು ಸ್ವಲ್ಪ ತಿಂತಾಳೆ ಅಷ್ಟೇ. ನಾನು ಬೈದಿದ್ದಕ್ಕೆ ಒಂಚೂರು ತಿನ್ಕೊಂಡು ಹೋದ್ರು. ಬಟ್ ಈಗ 9:30ಗೆ ಹೋದರೆ 1:30ವರೆಗೂ ಅವ್ರಿಗೆ ಕ್ಲಾಸ್ ಇರತ್ತೆ. ಸೊ ಅಷ್ಟೊತ್ತುವರೆಗೂನು ಅವ್ರು ಹಾಗೆ ಇರ್ತಾರಲ್ವಾ ಅನ್ನೋದೊಂದು ಫೀಲಿಂಗು. ಅಂದರೆ ನನಗೆ ಅಲ್ಲ, ಯಾವುದೇ ತಾಯಂದಿರಿಗಾಗಲಿ ಮಕ್ಕಳು ಕರೆಕ್ಟಾಗಿ ತಿಂದಿರ ಹೊರಗಡೆ ಹೋಗಿದ್ದಾರೆ ಅಂದರೆ ನಮ್ಮ ಮನಸ್ಸೇ ಇರೋದಿಲ್ಲ ಅಲ್ವಾ. ಸೊ ನನಗೂ ಇವತ್ತು ಅದೇ ಥರನೇ ಆಯಿತು. ನಮ್ಮನೆಯವ್ರೂ ಇರಲಿಲ್ಲ, ಹೊರಗಡೆ ಹೋಗಿದ್ರು. ಏನಂದರೆ ಬೆಳಿಗ್ಗಿನ ಜಾವನೇ ಬಂದರು. ಸರಿ, ಅವ್ರು ಎದ್ದಿದ ತಕ್ಷಣ ಸ್ವಲ್ಪ ಚಿಕನ್ ತಂದು ಕೊಟ್ಬಿಡಿ, ಮಕ್ಕಳು ಕರೆಕ್ಟಾಗಿ ತಿಂದು ಹೋಗಿಲ್ಲ ಅಂತ ಹೇಳಿದೆ. ಅವರು ಚಿಕನ್ ತಂದಮೇಲೆ ಮಕ್ಕಳಿಗೆ ಇಷ್ಟವಾಗಿರುವಂಥ ಬಿರಿಯಾನಿ, ಹಾಗೇನೇ ಚಿಕನ್ ಮಸಾಲ ಮತ್ತು ಕಬಾಬು ಎಲ್ಲ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ. ನಿಜವಾಗ್ಲೂ ಇವತ್ತು ಎಷ್ಟು ಬೇಜಾರಾಯಿತು ಅಂತಂದರೆ ನನಗೆ, ಏನಪ್ಪ ಈ ಥರ ಆಯಿತು, ಸಂಡೇ ಆದ್ರೂ ಸ್ವಲ್ಪ ಕಾಮಾಗಿ ಕೆಲಸ ಮಾಡ್ಕೊಳ್ಳೋಂಗೆ ಇಲ್ಲ, ಇವತ್ತೂ ಅರ್ಜೆಂಟಾಗೆ ಮಾಡೋಂಗಾಯಿತು ಅನ್ನಿಸ್ತಾ ಇತ್ತು. ಮಕ್ಕಳು ಸಾಮಾನ್ಯವಾಗಿ ಡ್ಯಾನ್ಸ್ ಕ್ಲಾಸ್‌ಗೆ ಹೋದರೆ ಹೋಗುವಾಗ ಅವರು ನಾನ್ ವೆಜ್ ತಿಂದ್ಬಿಟ್ಟು ಹೋಗೋದಿಲ್ಲ. ಬಂದ ಮೇಲೆ ಬೇಕಾದರೆ ನಾನ್ ವೆಜ್ ತಿಂತಾರೆ. ಅಂದರೆ ಅವರು ಡ್ಯಾನ್ಸನ್ನು ಒಂಥರ ದೇವ್ರ ಥರ ಅವರು ಪೂಜಿಸ್ತಾರೆ. ಹಾಗಾಗಿ ಯಾವತ್ತೂ ಅವರು ನಾನ್ ವೆಜ್ ತಿಂದ್ಬಿಟ್ಟು ಡ್ಯಾನ್ಸ್ ಕ್ಲಾಸ್‌ಗೆ ಹೋಗೋದಿಲ್ಲ.